ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಗೆ ತಮಗೆ ಸ್ವಾಗತ. ಇದು ಯೂಸಿಂಗ್ ದ DSP ಕಿಟ್ ಸರಣಿಯ 9ನೇ ಕಂತಿನ 2ನೆಯ ಭಾಗ. ಇದರಲ್ಲಿ ನಾವು ಇಮೇಜ್ ಪ್ರಾಸೆಸಿಂಗ್ ವಿತ್ DSP ಕಿಟ್ ಯೂಸಿಂಗ್ ದ ಲೈಬ್ರರೀಸ್ ಬಗ್ಗೆ ನೋಡೋಣ. ಹಿಂದಿನರಲ್ಲಿ ಲೈಬ್ರರೀಸ್ ಬಳಸದೇ ನಾವು ಹೇಗೆ ಪ್ರೋಗ್ರಾಮ್ ಬರೆಯುವುದು ಅಂತ ನೋಡಿದ್ವಿ. ಇದರಲ್ಲಿ ಲೈಬ್ರರಿ ಫಂಕ್ಷನ್ನ ಹೇಗೆ ಬಳಸೋದು ಅಂತ ನೋಡೋಣ. ಇದರಲ್ಲಿ ಮೊದಲನೆಯದಾಗಿ ಲೈಬ್ರರಿ ಫಂಕ್ಷನ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಅಂತ ನೋಡೋಣ. ನಂತರ ಅವುಗಳನ್ನು ಹೇಗೆ ಕೋಡ್ ಕಾಂಪೋಸರಲ್ಲಿ ಬಳಸುವುದು ಅಂತ ನೋಡೋಣ. ಮ್ಯಾಂಡ್ರಿಲ್ ಕಲರ್ ಇಮೇಜಲ್ಲಿ ಒಂದು ಪಾಪ್ಯುಲರ್ ಇಮೇಜ್ ಇದು. ಲೈಬ್ರರಿ ಫಂಕ್ಷನ್ಗಳು ಡಿಫಾಲ್ಟ್ ಆಗಿ ನಮಗೆ ಸಿಗುವುದಿಲ್ಲ, ಕೋಡ್ ಕಾಂಪೋಸರ್ ಸ್ಟುಡಿಯೋ ಜೊತೆ ಇರುವುದಿಲ್ಲ. ಇದನ್ನು ಸಪರೇಟ್ ಆಗಿ ನಾವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. DSP ಲಿಬ್ ಇನ್ಸ್ಟಾಲ್ ಮಾಡಿದ ಹಾಗೆ ಹೆಚ್ಚು ಕಡಿಮೆ ಅದೇ ರೀತಿ ಮಾಡಬೇಕು. ಇವುಗಳನ್ನು ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ನವರ ಈ ವೆಬ್ಸೈಟಿಂದ ಡೌನ್ಲೋಡ್ ಮಾಡಬೇಕು. ಈ ಲಿಂಕನ್ನು ಕೆಳಗಡೆ ಕೊಟ್ಟಿದ್ದೇವೆ, ಅಲ್ಲಿಂದ ನೀವು ಬಳಸಬಹುದು. ಈ ಲಿಂಕು ಇಲ್ಲಿದೆ. ಇಲ್ಲಿ ನಾವು ಡೌನ್ಲೋಡ್ಗೆ ಹೋದರೆ ಇಲ್ಲಿ ಡೌನ್ಲೋಡ್ ನಮ್ಮದು C64 ಸೀರೀಸು. ವಿಂಡೋಸ್ ಬೇಕಾದರೆ ಈ win.exe ಫೈಲ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಆದ .exeನ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಲೈನೆಕ್ಸ್ ಆದರೆ .bin ಇನ್ಸ್ಟಾಲ್ ಮಾಡಿ ಇದಕ್ಕೆ ಚೇಂಜ್ ಮೋಡ್ ಕೊಟ್ಟು ಎಕ್ಸಿಕ್ಯೂಟ್ ಪರ್ಮಿಷನ್ ಕೊಟ್ಟು / ಕೊಟ್ಟು ಈ ಫೈಲ್ ನೇಮ್ ಕೊಟ್ಟರೆ ಇನ್ಸ್ಟಾಲ್ ಆಗುತ್ತದೆ. ಉದಾಹರಣೆಗೆ ವಿಂಡೋಸಲ್ಲಿ ಆದರೆ ಇದು ಡಿಫಾಲ್ಟ್ ಆಗಿ TI ಡೈರೆಕ್ಟರಿ C:TIL ಆಗುತ್ತೆ. ನೋಡೋಣ, ಇಲ್ಲಿ C:TIಯಲ್ಲಿ imglib ಅಂತ ಇನ್ಸ್ಟಾಲ್ ಆಗಿರುತ್ತೆ. ಕೊನೆಯ ಸಂಖ್ಯೆ ವರ್ಷನ್ ನಂಬರ್ ಹೆಚ್ಚು ಕಡಿಮೆ ಆಗ್ತಾ ಇರಬಹುದು. ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಏನು ಇನ್ಸ್ಟಾಲೇಷನ್ಗೆ ಬೇಕಾಗಿಲ್ಲ. ಒಂದು ಸರ್ತಿ ಇನ್ಸ್ಟಾಲ್ ಮಾಡಿದ್ಮೇಲೆ ನಮಗೆ ಬೇಕಾದ ಫಂಕ್ಷನ್ಗಳನ್ನು ಬೈದವೆ ಇಲ್ಲೇ ಕೆಳಗಡೆ ಹೋದರೆ ನಮಗೆ ಇದು ಇಮೇಜ್ ಪ್ರಾಸೆಸಿಂಗ್ ಲೈಬ್ರರಿದು ಮ್ಯಾನ್ಯುಯಲ್ ಸಹ ಸಿಗುತ್ತದೆ. ಇದರಲ್ಲಿ ನಮಗೆ ಬೇಕಾದ ಅಥವಾ ಇದರಲ್ಲಿ ಇರುವ APIಗಳ ಬಗ್ಗೆ ಮಾಹಿತಿ ನಮಗೆ ದೊರೆಯುತ್ತದೆ. ಇದನ್ನು ಬಳಸಲು ನಮಗೆ ಬೇಕಾದ .c ಫೈಲ್ ಹಾಗೂ ಅದಕ್ಕೆ ಬೇಕಾದ .h ಫೈಲ್ಗಳನ್ನು ನಾವು ಈ ಪ್ರಾಜೆಕ್ಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ನೋಡೋಣ ಹೇಗೆ ಎಂದರೆ, ಇದು ನಮ್ಮ ಪ್ರಾಜೆಕ್ಟಲ್ಲಿ ನಾವು ಸೋಬೆಲ್ ಆಪರೇಟರ್ಗೆ ಟ್ರೈ ಮಾಡ್ತಾ ಇದ್ದೀವಿ. ಸೋಬೆಲ್ ಎಡ್ಜ್ ಡಿಟೆಕ್ಟರ್ ಇದನ್ನು ಇನ್ಕ್ಲೂಡ್ ಮಾಡಲು ರೈಟ್ ಕ್ಲಿಕ್, ಆ್ಯಡ್ ಫೈಲ್ಸ್. ಇವು ಎಲ್ಲಿರುತ್ತೆ ಅಂತಂದರೆ ನಮ್ಮ DSP ಲಿಬ್ ಇರುತ್ತೆ. TI C:TI DSP ಲಿಬ್, ಇಲ್ಲಿ ಪ್ಯಾಕೇಜಸ್ TI imglib src, ಇಲ್ಲಿ ಎಲ್ಲ ಫಂಕ್ಷನ್ಗಳು ಇದೆ. ಉದಾಹರಣೆಗೆ ಕನ್ವಲ್ಯೂಷನ್ನು, ಕೋರಿಲೇಷನ್ನು, ಹಿಸ್ಟೋಗ್ರಾಮು, DCT ಈ ಥರದ ಫಂಕ್ಷನ್ಗಳಿದೆ. ನಮಗೆ ಸೋಬೆಲ್ ಆಪರೇಟರ್ ಬೇಕು, ಸೋಬೆಲ್ 3x3 ಬೇಕು. ಇಲ್ಲಿ ಇದು ಫೋಲ್ಡರು. ಕ್ಲಿಕ್ ಮಾಡಿದ್ರೆ ನಮಗೆ ಈ 2 ಫೈಲ್ಗಳು ಬೇಕು, .c ಮತ್ತು .h ಫೈಲ್ಗಳನ್ನು. ಇದನ್ನು ನಾನು ಇದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂದರೆ ಅದು ಅಲ್ಲಿಗೆ ಇಂಪೋರ್ಟ್ ಆಗುತ್ತದೆ. ಈಗಾಗಲೇ ನಾವು ಮಾಡಿರೋದ್ರಿಂದ ನಮ್ಮ ಸಿಸ್ಟಮ್ ಎರರ್ ಕೊಡಬಹುದು, ಹಾಗಾಗಿ ನಾನು ಮಾಡೋದಿಲ್ಲ. ಅವೆರಡನ್ನು ಇಲ್ಲಿ ಮಾಡಿದ್ದೇವೆ ನೋಡಿ, 1 2. ಈಗ ಪ್ರೋಗ್ರಾಮ್ ನೋಡೋಣ. ನಮ್ಮ ಹೈಟು ವಿಡ್ತು 256 ಕೊಟ್ಟಿದ್ದೀವಿ, ಅಂದರೆ ನಮ್ಮ ಇಮೇಜ್ ಸೈಜ್ 256x256. ಸೈಜು 256x256 ಅಂದರೆ 65,536 ಸೈಜ್ ಬರುತ್ತೆ. ಇದು ನಮ್ಮ ಇನ್ಪುಟ್ ಇಮೇಜ್. ಹಿಂದಿನ ದೃಶ್ಯಾವಳಿಯಲ್ಲಿ ನೋಡಿದ ಹಾಗೆ ಇದು ನಮ್ಮ ಇನ್ಪುಟ್ ಇಮೇಜು. ಇದನ್ನು ನಾವು ಹಿಂದೆ ನೋಡಿದ್ದೇವೆ. ಹಾಗೂ ಔಟ್ಪುಟ್ ಇಮೇಜು ಇಲ್ಲಿ ಬರ್ತದೆ, ಇಮೇಜಸ್ ಅನ್ನೋದ್ರಲ್ಲಿ ಬರುತ್ತೆ. ಈಗ ನಮಗೆ ಲೈಬ್ರರಿ ಬಳಸಲು ಮೊದಲು ಔಟ್ಪುಟ್ ಇಮೇಜ್ ಸೈಜನ್ನು ನಾವು 0 ಹಾಕೋಣ. ಮೆಮ್ ಸೆಟ್ ಮಾಡಿ ಇಮೇಜಸಲ್ಲಿ ಎಲ್ಲವನ್ನು 0 ಹಾಕೋಣ. ಇದು ಇಲ್ಲದಿದ್ದರೂ ಪರವಾಗಿಲ್ಲ, ಇದನ್ನು ಆ್ಯಸ್ ಎ ಸೇಫ್ಟಿ ಪ್ರಿಕಾಷನ್ ನಾವು 0 ಮಾಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಸೋಬೆಲ್ ಆಪರೇಟರ್ ಮಾಡ್ತಾ ಇದ್ದೀವಿ. ಇದು ಹೇಗೆ ಅಂದರೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಓಪನ್ ಡಿಕ್ಲರೇಷನ್ ಅಂತಂದರೆ ನಮಗೆ ಸೋಬೆಲ್ ಆಪರೇಷನ್ ಬರ್ತಾ ಇದೆ. ಇದು ನಮ್ಮ ಲೇಬಲ್, ಫಂಕ್ಷನ್ ಲೇಬಲು. ಅದನ್ನು ನಮ್ಮ ಪ್ರೋಗ್ರಾಮ್ನಲ್ಲಿ ಬಳಸ್ಕೊಂಡಿದ್ದೀವಿ.
ಇದಕ್ಕೆ 4 ಇನ್ಪುಟ್ ಕೊಡಬೇಕು. ಮೊದಲನೆಯದು ಅನ್ಸೈನ್ಡ್ ಕ್ಯಾರೆಕ್ಟರ್ ಪಾಯಿಂಟರ್ ಟು ದ ಇನ್ಪುಟ್ ಡೇಟಾ, ನಮ್ಮ ಇನ್ಪುಟ್ ಇಮೇಜ್ ಎಲ್ಲಿದೆ ಅಂತಂದು. ಎರಡನೆಯದು ಪಾಯಿಂಟರ್ ಟು ಔಟ್ಪುಟ್ ಡೇಟಾ, ಲೊಕೇಶನ್ ವೇರ್ ಔಟ್ಪುಟ್ ಬರೀಬೇಕು ಅಂತನೂ. ಹಾಗೂ 2 ಶಾರ್ಟ್ ಕಾಲಮ್ಸ್ ಆ್ಯಂಡ್ ದ ರೋಸ್, ಅದನ್ನು ನಾವು ಕೊಡ್ತಾ ಇದ್ದೀವಿ. ಇನ್ಪುಟ್ ಇಮೇಜ್, ಔಟ್ಪುಟ್ ಇಮೇಜ್, ವಿಡ್ತ್ ಆ್ಯಂಡ್ ಹೈಟ್. ನೋಡಿ ಇಲ್ಲಿ ಶಾರ್ಟ್ ಕಾಲಮ್ಸ್ ಅಂತ ಇರೋದ್ರಿಂದ ಈ ಲೈಬ್ರರಿ ಫಂಕ್ಷನ್ಗಳು 256 x 256 ಇಮೇಜ್ ಸೈಜ್ ಮಾತ್ರ ಕೆಲಸ ಮಾಡುತ್ತವೆ. ಇದಕ್ಕಿಂತ ದೊಡ್ಡದು ಆದರೆ ನಾವು ಲೀನಿಯಾರಿಟಿ ಪ್ರಾಪರ್ಟಿ ಬಳಸಿಕೊಂಡು ಪಾರ್ಟ್ ಬೈ ಪಾರ್ಟ್ ಮಾತ್ರ ನಾವು ಕೆಲಸ ಮಾಡಲು ಸಾಧ್ಯ ಇದೆ. ಸೊ ಇದನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೊಂಡು ವರ್ಕ್ ಮಾಡಬೇಕು. ಇಲ್ಲವಾದರೆ ನಮಗೆ ಸಿಸ್ಟಮಲ್ಲಿ ಎರರ್ ಕೊಡ್ತದೆ. ಇದರಲ್ಲೇ ಒಂದು ಪ್ರಿಕಾಷನ್ ನಾವು ತಗೋಬೇಕಾಗ್ಬೋದು ಅಂತಂದರೆ, ಕೆಲವೊಂದು ಸಲ ಇದು ಸೈಜ್ ಜಾಸ್ತಿ ಅಂತ ಹೇಳ್ಬೋದು. ಆವಾಗ ಪ್ರಾಜೆಕ್ಟಲ್ಲಿ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋಗಿ ಇಲ್ಲಿ ಲಿಂಕರಲ್ಲಿ ಬೇಸಿಕ್ ಆಪರೇಷನಲ್ಲಿ ಈ ಸ್ಟ್ಯಾಕ್ ಮತ್ತು ಹೀಪ್ ಸೈಜ್ ಸ್ವಲ್ಪ ಜಾಸ್ತಿ ಮಾಡಿ, ಅಬೌಟ್ 8K ಹಾಗೆ ಕೊಟ್ಟರೆ ಆ ಎರರ್ ಹೋಗಬಹುದು. ಈಗ ಎಲ್ಲವೂ ರೆಡಿಯಾಗಿದೆ, ಇದು ಮಾಡಿದ್ದೇವೆ. ಈಗ ರನ್ ಮಾಡೋಣ. ಪ್ರೋಗ್ರಾಮ್ ರನ್, ಕಂಪೈಲ್ ಮಾಡೋಣ. ಕಂಪೈಲ್ ಆಗಿದೆ. ಕೋಡನ್ನು ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ಆಗ್ತಾ ಇದೆ. ಆಗಿದೆ. ಹಿಂದಿನ ಸಲದಂತೆ ನಾವು ಬ್ರೇಕ್ ಪಾಯಿಂಟ್ ಇಲ್ಲ, ಸಿಂಗಲ್ ಸ್ಟೆಪ್ಪಲ್ಲಿ ನೋಡೋಣ. ಎಂಟರ್ ಇನ್ ಟು ದ ಫಂಕ್ಷನ್, ಎಂಟರ್ ದ ಫಂಕ್ಷನ್. ಇಲ್ಲಿ ನಮಗೆ 2 ಇನ್ಪುಟ್ಗಳನ್ನು ನೋಡಬಹುದು. ಸೊ ಇಲ್ಲಿ ಹೇಗೆ ಅಂತಂದರೆ ಟೂಲ್ಸ್, ನಾವು ಟೂಲ್ಸ್ ಕೊಟ್ಟು ಇಮೇಜ್ ಅನಲೈಸರ್ ನಾವು ಕೊಡಬೇಕು. ಅದು ಈಗಾಗಲೇ ಕೊಟ್ಟಿದ್ದೇವೆ. ಹಾಗೆ ಇಮೇಜ್ ಹಾಗೂ ಪ್ರಾಪರ್ಟೀಸ್ 2 ಇಲ್ಲಿದೆ. ಇಲ್ಲಿ ಏನು ವ್ಯಾಲ್ಯೂ ಕೊಡಬೇಕು ಅಂತ ಹಿಂದಿನ ಸಹ ನೋಡಿದ್ವಿ, ಅದನ್ನು ಇಲ್ಲಿ ಇನ್ಪುಟ್ ಮಾಡೋಣ. ಇಲ್ಲಿ ಎಲ್ಲ ವ್ಯಾಲ್ಯೂಗಳನ್ನು ಹಾಕಿದ್ದೇವೆ. ವಿವರಣೆಗೆ ಹಿಂದಿನ ವಿಡಿಯೋ ನೋಡಬಹುದು. ರೀಲೋಡ್ ಮಾಡಿದ್ರೆ ನಮಗೆ ಒರಿಜಿನಲ್ ಇಮೇಜ್ ಬರಬೇಕು. ಇಲ್ಲಿ ಒರಿಜಿನಲ್ ಇಮೇಜ್ ಬಂದಿದೆ. ಈಗ ಔಟ್ಪುಟ್ ಇಮೇಜ್ ನೋಡೋಣ. ಅದು ಎಲ್ಲ 0 ಇದ್ದರಿಂದ ಬ್ಲ್ಯಾಕ್ ಕಪ್ಪಾಗಿ ಕಾಣಬೇಕು. ಇಮೇಜಸ್ ಅಂತ ಕೊಡೋಣ. ಅದು ಇಲ್ಲಿ ಪೂರ್ತಿ ಬ್ಲ್ಯಾಕ್ ಆಗಿ ಬರಬೇಕು. ರೀಲೋಡ್, ರಿಫ್ರೆಶ್, ಬ್ಲ್ಯಾಕ್ ಆಗಿದೆ. ಇಮೇಜ್ ಸೋಬೆಲ್ ಆಪರೇಟರ್ ವರ್ಕ್ ಮಾಡೋಣ. ಸ್ಟೆಪ್ ಓವರ್. ಈಗ ಮತ್ತೆ ಇದನ್ನು ಕೊಟ್ಟರೆ ನಮಗೆ ಎಡ್ಜ್ ಡಿಟೆಕ್ಟೆಡ್ ಔಟ್ಪುಟ್ ಬರುತ್ತೆ. ಓಕೆ, ಸೋಬೆಲ್ ಎಡ್ಜ್ ಡಿಟೆಕ್ಟ್ ಔಟ್ಪುಟ್ ಬರ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಇಮೇಜ್ ಲೈಬ್ರರಿ ಬಳಸ್ಕೊಂಡು ಇಮೇಜ್ ಪ್ರಾಸೆಸಿಂಗ್ ಮಾಡಬಹುದು. ಇಲ್ಲಿ ಕೊಡಬೇಕಾದ ವಿವರಣೆಗಳನ್ನು ಇಲ್ಲಿ ಸ್ಲೈಡಲ್ಲೂ ಕೊಟ್ಟಿದ್ದೇವೆ, ನೋಡಿಕೊಂಡು ಮಾಡಬಹುದು. ಇಲ್ಲಿ ಒಂದು ಸೋಬೆಲ್ ಮಾತ್ರ ಕೊಟ್ಟಿದ್ದೇವೆ. ಇದರ ರೀತಿ ಬೇರೆ ಫಂಕ್ಷನ್ಗಳನ್ನು ನೀವು ನೋಡಿ. ಅದರಂತೆ ಈ ವ್ಯಾಲ್ಯೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಏನಾಗುತ್ತದೆ ಅಂತ ವೀಕ್ಷಕರು ಪ್ರಯತ್ನಿಸಿ ನೋಡಬಹುದು. ಸೊ ಇಂದಿನ ದೃಶ್ಯಾವಳಿಯಲ್ಲಿ ಇಮೇಜ್ ಪ್ರಾಸೆಸಿಂಗ್ ಲೈಬ್ರರಿ ಹೇಗೆ ಇನ್ಸ್ಟಾಲ್ ಮಾಡೋದು, ಅದನ್ನು ಬಳಸಿಕೊಂಡು ಹೇಗೆ ಇಮೇಜ್ ಪ್ರಾಸೆಸಿಂಗ್ ಅಪ್ಲಿಕೇಶನ್ ಬರೆದು ಔಟ್ಪುಟ್ ನೋಡೋದು ಅಂತ ನೋಡಿದ್ವಿ. ಧನ್ಯವಾದಗಳು.